ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಬಿಜೆಪಿ ಸರ್ಕಾರ ಮತ್ತು ಬಿಬಿಎಂಪಿ ವಿರುದ್ಧ ಕಾಂಗ್ರೆಸ್ ಈಗ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನ ದೃಶ್ಯ ನೋಡ್ತಾ ಇದ್ದೀರಾ. ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜನರ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನೇಕ ಟ್ಯಾಕ್ಸ್ಗಳು ಅಂದರೆ ತೆರಿಗೆಯ ಹೊರೆಯನ್ನು ವಿಧಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಇದೀಗ ಆರೋಪ ಮಾಡ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು, ಶಾಸಕ ರಿಜ್ವಾನ್ ಅರ್ಷದ್, ಮಾಜಿ ಮೇಯರ್ ಮಂಜುನಾಥ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮೈಸೂರು ಬ್ಯಾಂಕ್ ವೃತ್ತದ ದೃಶ್ಯ ಇದು. ಹೈದರಾಬಾದ್ ಪಾಲಿಕೆ ಮಾದರಿಯಲ್ಲಿ ಆಸ್ತಿ ತೆರಿಗೆ ವಿನಾಯಿತಿ ಕೊಡಬೇಕು, ಕಟ್ಟಡ ನಿರ್ಮಾಣ ನಕ್ಷೆ ಮಂಜೂರಾತಿಗೆ ದುಪ್ಪಟ್ಟು ವಸೂಲಿ ಶುಲ್ಕ ವಾಪಸ್ ಪಡಿಬೇಕು, ಕಸದ ಮೇಲೆ ವಿಧಿಸಿರುವ ಸೆಸ್ 200 ರೂಪಾಯಿ ರದ್ದು ಮಾಡಬೇಕು. ಹೀಗೆ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಕಾಂಗ್ರೆಸ್ನವರು ನೂರಾರು ಗಟ್ಟಲೆ ಪ್ರತಿಭಟನಾಕಾರರು, ಕಾರ್ಯಕರ್ತರು ಹೋರಾಟ ಮಾಡ್ತಿರುವಂಥ ದೃಶ್ಯ ಇದು. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಈ ರೀತಿ ಹೋರಾಟ ನಡೆದರೆ ಯಾವ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ನಿಮ್ಗೆ ಗೊತ್ತಿದೆ. ಕಂಡು ಬಂದದ್ದು ಮೈಸೂರು ಬ್ಯಾಂಕ್ ಇರ್ತದೆ. ಹರಿಪ್ರಸಾದ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಮಾಜಿ ಮಂತ್ರಿಯಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಹೀಗೆ ಕಾಂಗ್ರೆಸ್ನ ಎಲ್ಲ ಘಟಾನುಘಟಿ ನಾಯಕರಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈ ರ್ಯಾಲಿಗೆ ಬಂದರು, ಕಾಂಗ್ರೆಸ್ನ ಬೇಡಿಕೆ ಇಟ್ಟರು, ಬಿಬಿಎಂಪಿ ಮತ್ತು ಸರ್ಕಾರದ ವಿರುದ್ಧ ಪ್ರೊಟೆಸ್ಟನ್ನು ಮಾಡಿದ್ರು. ಹೈದರಾಬಾದ್ ಪಾಲಿಕೆ ಏನು ಕ್ರಮ ಕೈಗೊಂಡಿದೆ, ಅವರ ಮಾದರಿ ಏನು ಅನುಸರಿಸಿದ್ದಾರೆ, ಆಸ್ತಿ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ, ಅದನ್ನು ಇಲ್ಲೂ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನು ನಡೀತು ಬನ್ನಿ ನೋಡೋಣ. ಇದೀಗ ಸಂಘಟನೆಯಿಂದಲೇ ಮೇಲ್ಬಂದು ರಾಜ್ಯದಿಂದ ಕೇಂದ್ರದವರೆಗೂ ಇಡೀ ಭಾರತ ದೇಶದವರೆಗೂ ಮತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಏನು ಟ್ಯಾಕ್ಸ್, ಎಕ್ಸ್ಪೋರ್ಟ್ ಟ್ಯಾಕ್ಸ್ ಏನು ಆಗ್ತಾ ಇದೆ, ಸುಮಾರು 37%, ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಆಗಿದೆ. ಅಲ್ಲಿಂದ ದುಡ್ಡು ವಾಪಸ್ ಬಂದು ಇಡೀ ರಾಷ್ಟ್ರಕ್ಕೆ ಹಂಚುವಂತ ಒಂದು ಕೆಲಸ ನಮ್ಮ ಬೆಂಗಳೂರು ನಗರದಿಂದ ಆಗ್ತಾ ಇದೆ. ಇದು ಒಂದು ಸ್ವಚ್ಛ ಬೆಂಗಳೂರು, ಹಸಿರು ಬೆಂಗಳೂರು. ಇದಕ್ಕೊಂದು ಇತಿಹಾಸ ಇದೆ. ಕೆಂಗಲ್ ಹನುಮಂತಯ್ಯನವರು ಈ ಬೆಂಗಳೂರು ನಗರದಲ್ಲಿ ಈ ಒಂದು ಏನು ಒಂದು ಕಾರ್ಪೊರೇಷನ್ ನಾವು ಬಿಬಿಎಂಪಿ ಅಂತ ಮಾಡ್ಕೊಂಡಿದ್ದೀವಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೆದಿದ್ದನ್ನ ತಾವೆಲ್ಲ ಇತಿಹಾಸ ನೀವು ನೋಡಿದ್ದೀರಿ. ಇವತ್ತು ಅಷ್ಟು ಇತಿಹಾಸ ಇದೆ ಈ ಕೆಂಪೇಗೌಡರು ಕಟ್ಟಂತ ಒಂದು ಬೆಂಗಳೂರಿಗೆ. ಎಲ್ಲ ಜಾತಿ, ಎಲ್ಲ ವರ್ಗದವರಿಗೂ ಕೂಡ ಆವತ್ತಿನ ಕಾಲದಲ್ಲೇ ಸೀಮಿತವಾಗಿ ಎಲ್ಲರನ್ನೂ ಕೂಡ ರಕ್ಷಣೆಯನ್ನ ಮಾಡಬೇಕು, ಎಲ್ಲ ವರ್ಗದವರಿಗೆ ವ್ಯಾಪಾರ ವಹಿವಾಟನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಹಿರಿಯರು, ಪೂರ್ವಜರೆಲ್ಲ ಒಂದು ದೊಡ್ಡ ಫೌಂಡೇಶನ್ ಹಾಕಿದ್ದಾರೆ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಈ ಕೊರೋನಾ ಸಂದರ್ಭದಲ್ಲಿ ಅಧಿಕಾರವನ್ನ ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ಇವತ್ತು ಲಂಚ, ಪ್ರತಿಯೊಂದು ಬಾಗಿಲು, ಪ್ರತಿಯೊಂದು ಕಚೇರಿಯ ಬಾಗಿಲುಗಳನ್ನ ಮುಟ್ಟಿದ್ರೆ ಇವತ್ತು ಆ ಬಾಗಿಲೇ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟಿದೆ. ಬೆಂಗಳೂರು ನಗರದಲ್ಲಿ ಕಸ ಎತ್ತೀವಿ ಅಂತ ಬೆಂಗಳೂರು ನಗರ ಜನರಿಗೆ ನೀವು ಬಿಲ್ ಆಗ್ತಾ ಇದ್ದೀರಿ. ಇವತ್ತು ಕಸ ಎತ್ತಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ. ಮತ್ತೆ 200 ರೂಪಾಯಿ ಕಸ ಎತ್ತಕ್ಕೆ ಸಪರೇಟ್ ಸೆಸ್ ಆಗಿ ನೀವು ಮಾಡಕ್ ಕೊಟ್ಟಿದ್ದೀರಾ. ನಿಮ್ಗೆ ಏನಾದ್ರೂ ನಾಚಿಕೆ, ಮಾನ ಮರ್ಯಾದೆ ಇದೆಯಾ ಅಂತ ನಾವು ಕೇಳಬೇಕು ಇಲ್ವೋ? ಯಾವ ಪರಿಸ್ಥಿತಿಗೆ ಬಿಬಿಎಂಪಿಯನ್ನು ತಂದಿಟ್ಟಿದ್ದಾರೆ ಅಂದ್ರೆ, ನನ್ನ ಕ್ಷೇತ್ರದಲ್ಲಿ ಬೀದಿ ದೀಪ ಬದಲಾವಣೆ ಮಾಡಬೇಕಾದ್ರೆ, ನೀವು ಎಲ್ಲಾದ್ರೂ ಇರಲಿ, ಬೆಂಗಳೂರು ನಗರದಲ್ಲಿ ಬೀದಿ ದೀಪ ಬದಲಾವಣೆ ಮಾಡಬೇಕಾದ್ರೂ ಬಿಬಿಎಂಪಿಯಿಂದ ಸಾಧ್ಯವಿಲ್ಲ. ಬೀದಿ ದೀಪ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲದಂತ ಬಿಬಿಎಂಪಿಗೆ ಬಿಜೆಪಿಯವರು ಜನರ ಮೇಲೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್, ಕುಡಿಯಕ್ಕೆ ನೀರಿಗೆ ಟ್ಯಾಕ್ಸ್, ಕಸ ಎತ್ತಕ್ಕೆ ಟ್ಯಾಕ್ಸ್, ಕರೆಂಟ್ ಬಿಲ್ ಟ್ಯಾಕ್ಸ್. ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಾರ್ಟಿಯು ಇಲ್ಲಿವರೆಗೂ ಸಹ ಕೊಟ್ಟಿರಲಿಲ್ಲ. ಜನಸಾಮಾನ್ಯ